ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಟಿಕ್ಕಾ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಸಿಂಪಲಾಗಿ ಉಂಟು, ಒಳ್ಳೆ ಟೇಸ್ಟಿ ಕೂಡ ಆಗ್ತದೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಇಲ್ಲಿ 6 ಪೀಸಷ್ಟು ಚಿಕನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ಆಮೇಲೆ ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಫಸ್ಟ್ ಮ್ಯಾರಿನೇಷನ್ ನಾನು ಮಾಡ್ತಾ ಇರೋದು. ಸೆಕೆಂಡ್ ಟೈಮ್ ಮಾಡಲಿಕ್ಕೆ ಉಂಟು ಮ್ಯಾರಿನೇಷನ್, ಅದು 2 ಗಂಟೆಯ ನಂತರ ಮಾಡಲಿಕ್ಕೆ. ಸ್ವಲ್ಪ ಕಸೂರಿ ಮೇಥಿ, ಅರ್ಧ ಲಿಂಬೆ ರಸ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ವೆಜಿಟೇಬಲ್ ಆಯಿಲ್ 1 ಟೇಬಲ್ ಸ್ಪೂನ್. ಇಷ್ಟನ್ನು ಸೇರಿಸಿಬಿಟ್ಟು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಿ ಉಂಟಲ್ಲ 2 ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಈಗ ನಮಗೆ ಹಂಗ್ ಕರ್ಡ್ ಇಲ್ಲಿ ಸಿಗದಿದ್ದರೆ ನಾರ್ಮಲ್ ಕರ್ಡ್ ಬರ್ತದಲ್ಲ, ಅದನ್ನು ಚಾನಿಗೆ ಹಾಕಿಬಿಟ್ಟು ಅದರ ನೀರೆಲ್ಲ ಹೋದ ನಂತರ ನಮಗೆ ಯೂಸ್ ಮಾಡ್ಬೋದು. ಇಲ್ಲಾದರೆ ಮಸ್ಲಿನ್ ಕ್ಲೋತಿಗೆ ಉಂಟಲ್ಲ, ಕರ್ಡನ್ನು ಹಾಕಿಬಿಟ್ಟು ಹಾಗೆ ಅದರ ನೀರು ಕೂಡ ಹೋಗಿದ ಮೇಲೆ ನಮಗೆ ಯೂಸ್ ಮಾಡ್ಬೋದು. ಈಗ ಇದು ನಾನು 2 ಗಂಟೆ ರೆಸ್ಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಸೆಕೆಂಡ್ ಮ್ಯಾರಿನೇಷನ್ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ. 2 ಗಂಟೆಯ ನಂತರ ಇದು ನಾನು ಸೆಕೆಂಡ್ ಮ್ಯಾರಿನೇಷನ್ ಮಾಡ್ತಾ ಇರೋದು. 2 ಟೇಬಲ್ ಸ್ಪೂನಷ್ಟು ಹಂಗ್ ಕರ್ಡ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, ಕಿಚನ್ ಕಿಂಗ್ ಮಸಾಲ 1 ಟೀ ಸ್ಪೂನ್, ಚಾಟ್ ಮಸಾಲ 1 ಟೇಬಲ್ ಸ್ಪೂನ್. ಇಷ್ಟನ್ನು ಸೇರಿಸಿಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್, 1 ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಈಗ ಇದನ್ನು ನಾನು ಮತ್ತೊಂದು ಸಲ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. 4 ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. 4 ಅವರ್ಸ್ ಆದಮೇಲೆ ಒಂದು ಪ್ಯಾನ್ ತೆಗೆದು ಗೀ ಅಥವಾ ವೆಜಿಟೇಬಲ್ ಆಯಿಲ್, ನಿಮಗೆ ಯಾವ ಆಯಿಲ್ ಇಷ್ಟುಂಟು ಅದನ್ನು ಯೂಸ್ ಮಾಡಿ. ಮಸ್ಟರ್ಡ್ ಆಯಿಲ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಇಲ್ಲದಿದ್ದರೆ ತಂದೂರ್ ಅಥವಾ ಓವನ್ ಏನಾದರೂ ಇದ್ದರೆ ಉಂಟಲ್ಲ, ಅದರಲ್ಲಿ ಕೂಡ ನಿಮಗೆ ಈ ಚಿಕನ್ ಟಿಕ್ಕಾ ಫ್ರೈ ಮಾಡ್ಬೋದು. ಇಲ್ಲಾದರೆ ನಾವು ಚಾರ್ಕೋಲೆಲ್ಲ ಹಾಕಿಬಿಟ್ಟು ಚಿಕನ್ ಟಿಕ್ಕಾ ಫ್ರೈ ಮಾಡ್ತೀವಿ ನೋಡಿ, ಆ ರೀತಿ ಕೂಡ ಮಾಡ್ಬೋದು. ಇಲ್ಲಿ ನಾನು ಎಲ್ಲರ ಜೊತೆ ಓವನ್, ತಂದೂರ್ ಇದೆಲ್ಲ ಏನಿರುವುದಿಲ್ಲಲ್ಲ, ಅದಕ್ಕೋಸ್ಕರ ನಾನು ಪ್ಯಾನಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಚಿಕನೆಲ್ಲ ಕಂಪ್ಲೀಟಾಗಿ ಫ್ರೈ ಆದ ನಂತರ ಲಾಸ್ಟಿಗೆ ಇದಕ್ಕೆ ಉಂಟಲ್ಲ ನಾವು ಚಾರ್ಕೋಲ್ ಸ್ಮೋಕ್ ಕೊಡಬೇಕು. ಈಗ ನಾನು ಆಲ್ರೆಡಿ ಇದು ಚಾರ್ಕೋಲ್ ಸ್ಮೋಕ್ ಕೊಟ್ಟಾಗಿದೆ. ಈಗ ನೋಡಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಚಿಕನ್ ಟಿಕ್ಕಾ ರೆಡಿಯಾಗಿದೆ. ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಬರ್ತಾ ಉಂಟು. ಇದು ಒಂದು ಸಲ ಟ್ರೈ ಮಾಡಿ ನೀವು. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ರೊಟ್ಟಿ ಜೊತೆಗೆ ಮಯೋನೀಸ್ ಮತ್ತು ಈ ಚಿಕನ್ ಟಿಕ್ಕಾ ಇದ್ದರೆ ಸಾಕು, ಬೇರೆ ಏನು ಬೇಕಂತ ಇಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.